ನಮ್ಮ ಆಚರಣೆಯ ಪ್ರಕಾರ ಸಂವತ್ಸರಗಳು ಅಂತಂತೀವಿ, ವರ್ಷಗಳು ಅಂತ. ಒಂದೊಂದು ವರ್ಷಕ್ಕೂ ಒಂದು ವಿಶೇಷಗಳಿದೆ, ಹೆಸರೂ ಚೇಂಜ್ ಆಗುತ್ತದೆ. ವಿಶ್ವಾವಸು ಸಂವತ್ಸರದ ಸ್ವರೂಪ ಅಂತ ಹೇಳಿ ಇದು 39ನೇ ವರ್ಷವಾಗುತ್ತದೆ. ವೈಶ್ವಾನರ ಅಂತ ಈ ದೇವತೆಯ ಹೆಸರು. ಬಣ್ಣ ಕೆಂಪು. ಆ ದೇವತೆಯ ರೂಪ ಹೇಗಿದೆ ಅಂತಂದರೆ ಕಾಡಲ್ಲಿ ನೀರಿಲ್ಲದ ಭೂಮಿ ಅಂತ. ಅಲ್ಲಿ ಇರುವವರು, ಎಲ್ಲೂ ತುಂಬಿರುವವರು ಅಂತ. ಅದು ಮಾತ್ರವಲ್ಲದೆ ಈ ವರ್ಷದಲ್ಲಿ ಹುಟ್ಟಿದವರಿಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ಹೆಂಡತಿಯನ್ನು ಪಡೆಯುತ್ತಾರೆ, ಪರೋಪಕಾರ ಗುಣ ಉಂಟು, ಒಳ್ಳೆಯ ಗುಣ ಬರುತ್ತದೆ, ಧೈರ್ಯವಂತರಾಗಿ, ಇಷ್ಟಪಟ್ಟಿರುವ ಊಟವನ್ನು ತಗೊಳ್ಳುವವರಾಗಿ, ಎಲ್ಲ ಗುಣಗಳಿಂದಲೂ ತುಂಬಿದವನಾಗಿರುತ್ತಾನೆ ಅಂತ. ಇದು ಒಂದು ವಿಚಿತ್ರವಾದ ಕೆಲವು ವಿಷಯಗಳು. ಈ ವರ್ಷದ ಮೇಷರಾಶಿ ಬಗ್ಗೆ ನೋಡಿದ್ರೆ, ಕುಜಗ್ರಹವೇ ನಿಮ್ಮ ರಾಶಿಯ ಅಧಿಪತಿ. ಮನಸ್ಸಲ್ಲಿ ಕೆಲವು ವಿಷಯಗಳಲ್ಲೂ ಚಂಚಲ ಇದ್ದರೂ ತೀರ್ಮಾನವಾಗಿ ಕಾರ್ಯಗಳನ್ನ ಮಾಡಬೇಕಾಗಿರುವ ವರ್ಷವಿದು. ಸ್ವಲ್ಪ ಸುತ್ತಾಡುವಂಥದ್ದಿರುತ್ತದೆ, ಆದರೂ ಕೆಲಸಗಳನ್ನು ಬೇಗ ಬೇಗ ಮಾಡಿ ಮುಗಿಸ್ತೀರ. ಯಾಕೆಂತಂದರೆ ಶನಿಕಾಟ ಬಂದಿದೆ ಅಂತ. ತನ್ನ ಬುದ್ಧಿಯನ್ನು ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ದುಡಿಯುವವರಾಗಿರುತ್ತೀರ. ಈ ಸಮಯದಲ್ಲಿ ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ನಿಮ್ಮ ಪಕ್ಕದಲ್ಲಿ ಇರುವವರು ಯಾರು, ನಿಮ್ಮ ಮನಸ್ಸನ್ನು ಮುಟ್ಟಿದವರು ಯಾರು ಅಂತ ಗೊತ್ತಾಗುತ್ತದೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದ 1ನೇ ಪಾದ ಇದರಲ್ಲಿ ಹುಟ್ಟಿದ ಮೇಷರಾಶಿಯವರಿಗೆ ಆಚೆ ಕೊಟ್ಟಿರುವ ಸಾಲಗಳನ್ನು ಆದಷ್ಟು ಬೇಗ ವಸೂಲಿ ಮಾಡಿಕೊಳ್ಳಿ. ಇದರಲ್ಲಿ ತಡೆ ಇರುತ್ತದೆ, ಅಡೆತಡೆ ಇರುತ್ತದೆ, ಆದರೂ ನೀವು ಗೆಲ್ಲಲೇಬೇಕಾಗುತ್ತದೆ. ಹೊಸ ಮನೆ, ಹೊಸ ಗೃಹ ಪ್ರವೇಶ ಇಂಥದ ಕಾರ್ಯಗಳೆಲ್ಲ ಖಂಡಿತವಾಗಿ ನಡೀತದೆ. ಯಾಕೆಂದರೆ ಶುಭ ಖರ್ಚುಗಳು ಉಂಟಾಗುತ್ತದೆ. ನಿಮ್ಮ ರಾಶಿಗೆ 12ನೇ ರಾಶಿಗೆ ಶನಿದೇವರು ಬಂದಿರೋದರಿಂದಲೂ, ಮೇ ತಿಂಗಳವರೆಗೂ ಗುರು ಇರೋದರಿಂದಲೂ, ಅಂದರೆ ಗುರುಬಲ ಅಂತಿದೆ. ಆದ್ದರಿಂದ ಇಷ್ಟರಲ್ಲಿ ಮಾಡುವಂಥ ಪ್ರಯತ್ನ ಪಡುವಂಥ ಕಾರ್ಯಗಳಲ್ಲಿ ಸಕ್ಸಸ್ ಉಂಟಾಗುತ್ತದೆ. ಮೇ ಮೇಲೆ ನಿಮಗೆ ಗುರುಬಲ ಕಡಿಮೆ ಆಗುತ್ತದೆ, ಪ್ರಯತ್ನಗಳು ಜಾಸ್ತಿ ಆಗುವಂತೆ ಆಗುತ್ತದೆ. ಹಂಗಾಗಿ ಬೇಗನೆ ನಿಮ್ಮ ಕಾರ್ಯಗಳು ದೇವರ ಅನುಗ್ರಹದಿಂದಾಗಿ ಸರಿಯಾಗಿ ನಡೀಲಿ ಅಂತ ನಾವು ಬೇಡೋಣ. ಆದರೂ ನಿಮಗೆ ಇಷ್ಟೆಲ್ಲ ತೊಂದರೆಗಳಿದೆ, ಶನಿಕಾಟ ಇದೆ ಅಂತಂದರೂ ಬೇರೆ ಬೇರೆ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗುತ್ತದೆ, ಸಹಕಾರ ಬರುತ್ತದೆ. ಕುಜನನ್ನು ಪೂಜೆ ಮಾಡಿಕೊಳ್ಳಿ, ಶನಿದೇವರನ್ನು ಪೂಜೆ ಮಾಡಿಕೊಳ್ಳಿ. ಪೂಜೆ ಅಷ್ಟೇ, ಆದರೆ ತಲೆ ಕೆಡಿಸ್ಕೋಬೇಡಿ. ಅದಲ್ಲದೆ ಕೆಲವು ಕಾರ್ಯಗಳೆಲ್ಲ ಬೇಗನೆ ನಡೆಯುತ್ತದೆ. ಯಾಕೆಂತಂದರೆ ಖರ್ಚು ಅಂತ ಬಂದುಬಿಡ್ತು ಶನಿ. ಖರ್ಚು ಮಾಡಿ ಮಾಡುವಂಥ ಪರಿಸ್ಥಿತಿಯನ್ನು ಕೊಡುತ್ತದೆ ಅಂತ. ಹಾಗಾಗಿ ಈ ವರ್ಷ ನಿಮ್ಗೆ ಖರ್ಚಾದರೂ ಅದು ಒಂದು ಕಡೆ ಇನ್ವೆಸ್ಟ್ ಆಗುತ್ತದೆ. ಸ್ವಲ್ಪ ಹಠಮಾರಿತನನ ಬಿಟ್ಟು ಏನು ಮಾಡಬೇಕು ಅದನ್ನು ಮಾಡ್ತಾ ಬನ್ನಿ. ಈ ಸಮಯದಲ್ಲೇ ನಿಮಗೆ ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗುತ್ತದೆ. ಆಚೆ ಕೊಟ್ಟಿರುವ ದುಡ್ಡುಗಳನ್ನು ವಸೂಲಿ ಮಾಡೋಕ್ಕೆ ಇದು ಒಂದು ಸಮಯ. ಕೆಲವು ತಡೆಗಳು ಇದ್ದರೂ ಪ್ರಯತ್ನಪಟ್ಟು ಸಕ್ಸಸ್ ಮಾಡಿಕೊಳ್ಳಿ. ಹಿರಿಯರ ಸೊತ್ತುಗಳ ವಿಷಯವಾಗಿ, ಪ್ರಾಪರ್ಟಿಗಳ ವಿಷಯವಾಗಿ ಮಾತಾಡುವಂಥ ಸಮಯವೂ ಇದೆ. ಒಂದು ವೇಳೆ ಮಾತಾಡುವಂಥ ಪರಿಸ್ಥಿತಿ ಬಂದರೆ ಕೂತು ಮಾತಾಡಿ ಸರಿ ಮಾಡಿಕೊಳ್ಳಿ. ಮೇ ತಿಂಗಳವರೆಗೂ ಕೂಡ ಆರೋಗ್ಯ ಎಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಮೇ ತಿಂಗಳ ಮೇಲೆ ಗುರುಬಲ ಕಡಿಮೆ ಆಗೋದರಿಂದ ಆರೋಗ್ಯದಲ್ಲಿ ಎಚ್ಚರವಾಗಿರಿ. ನಮ್ಮಂಥವರು, ನಮ್ಮ ಜೊತೆಯಲ್ಲಿ ಇದ್ದವರು ಯಾರು, ಇದ್ದು ಮೋಸ ಮಾಡಿದವರು ಯಾರು ಅಂತ ಗೊತ್ತಾಗುವ ಸಮಯವಿದು. ಹಾಗಾಗಿ ಒಳ್ಳೆಯವರನ್ನ, ನಿಮ್ಮ ಜೊತೆ ಇದ್ದವರನ್ನು ಸರಿಯಾಗಿ ಕಾಪಾಡಿಕೊಳ್ಳಿ, ಕಳ್ಕೋಬೇಡಿ. ಅದು ಅಲ್ಲದೆ ದೇವಸ್ಥಾನಗಳು, ಪೂಜೆಗಳು, ಪರಿಹಾರಗಳೆಲ್ಲ ಮಾಡುವಂಥ ಸಮಯವಿದು. ಹರಕೆಗಳು ಏನಾದರೂ ಇದ್ದರೆ ಅದನ್ನು ತೀರಿಸ್ಕೊಳ್ಳಿ, ಆದರೂ ನಿಧಾನ. ಕೆಲಸಗಳೂ ಸಿಗುತ್ತದೆ. ವಿಚಿತ್ರವಾಗಿರ್ಬೋದು, ಇದು ಮೇ ತಿಂಗಳವರೆಗೂ ಸಮಯ ಇದೆ. ಕೋಪ ಬೇಡ, ನಿಧಾನವಾಗಿ ನಡ್ಕೊಳ್ಳಿ. ಮೇಷರಾಶಿಯವರು ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಲೋನ್ಗಳು ಮಾಡ್ಕೋಬೋದು,
ಆದರೆ ಕೈಯಲ್ಲಿರುವ ದುಡ್ಡನ್ನು ಕೊಟ್ಟು ಕಳ್ಕೊಳ್ಳೋದಕ್ಕೆ ಯೋಚನೆ ಮಾಡಿ. ಖಂಡಿತವಾಗಿ ಸ್ವಲ್ಪ ಜವಾಬ್ದಾರಿಯೆಲ್ಲ ಜಾಸ್ತಿ ಆಗುತ್ತದೆ ಈ ಸಮಯದಲ್ಲಿ. ಅದು ಮಾತ್ರವಲ್ಲದೆ ಏನೇ ಶನಿ ಬಂದರೂ ಅದು ಮೀನರಾಶಿಯಲ್ಲಿ ಜಲರಾಶಿಗೆ ಬಂದಿದೆ. ವಿದ್ಯಾಭಿವೃದ್ಧಿ ಉಂಟು ವಿದ್ಯಾರ್ಥಿಗಳಿಗೆ. ಯೋಗ ಪ್ರಾಣಾಯಾಮ ಈ ರೀತಿಯಲ್ಲಿ ಆರೋಗ್ಯನ ನೀವು ಇನ್ನೂ ಅಧಿಕ ಮಾಡಿಕೊಳ್ಳಿ. ಆದರೆ ಮನಸ್ಸಲ್ಲಿ ಧೈರ್ಯ ಕಡಿಮೆ ಆಗುತ್ತದೆ, ಸೋತ ಹೋಗಬೇಡಿ. ಇನ್ನೂ ಧೈರ್ಯ ಜಾಸ್ತಿ ಬರಬೇಕಾಗಿರೋ ಸಮಯವೇ ಇದು. ದುಡಿಮೆ ಸ್ವಲ್ಪ ಜಾಸ್ತಿ ಆಗುತ್ತದೆ. ವೇಸ್ಟ್ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ. ಹಂಗೆ ನೋಡಿದ್ರೆ ಮನಸ್ಸಿನಲ್ಲಿರುವ ಎಲ್ಲ ದೋಷಗಳು ದೂರವಾಗುತ್ತದೆ. ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕು. ದಿಢೀರಂತ ಬರುವ ಖರ್ಚುಗಳು ಬರುತ್ತದೆ. ಹಾಗಾಗಿ ಲೋನ್ ಆಗಲಿ ಮತ್ತೊಂದು ವಿಷಯಗಳಾದರೂ ಎಲ್ಲ ರೆಡಿ ಮಾಡಿಕೊಳ್ಳುವಂಥದ್ದೇ ಉತ್ತಮ. ಶುಭ ಕಾರ್ಯಗಳು ಶುಭ ಖರ್ಚುಗಳು ಉಂಟು. ಶುಭ ಕಾರ್ಯಗಳು ಅನ್ನೋದು ತನ್ನವರು ತನ್ನ ಮಕ್ಕಳಿಗೆ ಮದುವೆ ಅಥವಾ ತನ್ನದೇ ಮದುವೆಗಳಿಗಾದ ಕಾರ್ಯಗಳು ಇದೆಲ್ಲ ನಡೆಯುವಂಥದ್ದು. ಅದೇ ಸಮಯದಲ್ಲಿ ಶುಭ ಖರ್ಚುಗಳು ಅನ್ನೋದು ಬೇರೆ ರೀತಿಯಲ್ಲಿ ಬರುತ್ತದೆ. ಮನೆ ಕಟ್ಟುವಂಥದ್ದು, ಬೇರೆ ಬೇರೆ ಖರ್ಚುಗಳು, ವಾಹನ ತಗೊಳ್ಳುವಂಥದ್ದಲ್ಲ. ಆದರೆ ವಾಹನಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಸ್ವಲ್ಪ ಎಚ್ಚರ. ಮೇ ತಿಂಗಳ ಮೇಲೆ ಶೇರ್ ಬಿಸ್ನೆಸ್ಸಲ್ಲಿ ಇರುವವರು ಹುಷಾರಾಗಿರಿ. ಅದರಲ್ಲೂ ಈಗ ಶೇರ್ ಬಿಸ್ನೆಸ್ ಎಲ್ಲ ಕೆಳಗಡೆ ಬೀಳುತ್ತದೆ. ಬಿದ್ದ ಮೇಲೆ ನೀವು ಅದನ್ನೇ ವಾಪಸ್ ತಗೊಂಡು ಒಂದು ಶೇರಲ್ಲಿ ಮಾಡಿರುವವರು 2-3 ಶೇರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾಕೆಂದರೆ ರೇಟ್ಗಳು ಬಿದ್ದೋಗ್ಬಿಡ್ತದೆ. ಅದರಿಂದಾಗಿ ಸ್ವಲ್ಪ ತಡೆದು ಹುಷಾರಾಗಿರಿ. ಅದರಲ್ಲಿ ಈ ವರ್ಷದಲ್ಲಿರುವ ಇನ್ನೂ ಕೆಲವು ವಿಷಯಗಳು ಅಂತಂದರೆ ಲಾಭ, ವ್ಯಯ, ಆರೋಗ್ಯ, ಅನಾರೋಗ್ಯ, ರಾಜಪೂಜಿತ, ರಾಜಕೋಪ, ಸುಖ, ದುಃಖ ಅಂತ ಕೆಲವು ವಿಷಯಗಳು ಬರುತ್ತದೆ. ಮೇಯ್ನಾಗಿ ಈ ಅಶ್ವಿನಿ ನಕ್ಷತ್ರಕ್ಕೆ ಬರೋಣ. ಅಶ್ವಿನಿ ನಕ್ಷತ್ರಕ್ಕೆ ಲಾಭ 8 ಇದೆ, ವ್ಯಯ 14. ವ್ಯಯ ಅಂತಂದರೆ ಖರ್ಚು, ನಷ್ಟ ಅಲ್ಲ. ಆರೋಗ್ಯ 2 ಪಾಯಿಂಟ್ಸ್ ಇದೆ, ಅನಾರೋಗ್ಯ 2 ಪಾಯಿಂಟ್ಸ್ ಇದೆ. ರಾಜಪೂಜಿತ ಅಂದರೆ ದೊಡ್ಡವರ ಸಹವಾಸ 2 ಪಾಯಿಂಟ್ಸ್ ಇದೆ. ಅದೇ ಥರ ರಾಜಕೀಯ ವ್ಯಕ್ತಿಗಳ ಕೋಪವೂ 2 ಪಾಯಿಂಟ್ಸ್ ಇದೆ. ಸಮವಾಗಿದೆ. ಸುಖ 2, ಅದೇ ಥರ ದುಃಖವೂ 2. ನಕ್ಷತ್ರ ಕಂದಾಯ ಪ್ರಕಾರ ಮೊದಲನೇ ಪಾರ್ಟಲ್ಲಿ 3 ಪಾಯಿಂಟ್ಸ್, ಮಧ್ಯಮದಲ್ಲಿ 0, ಕಡೆಯಲ್ಲಿ 1 ಪಾಯಿಂಟ್ಸ್ ಇದೆ. ಅಂದರೆ ಆಗಸ್ಟ್ ತಿಂಗಳು 17ನೇ ತಾರೀಕರಿಂದ ಡಿಸೆಂಬರ್ ತಿಂಗಳು 15ನೇ ತಾರೀಕುವರೆಗೂ ಅಶ್ವಿನಿ ನಕ್ಷತ್ರದವರಿಗೆ, ಅಂದರೆ ಮತ್ತೆ ಗಮನಿಸಿ, ಆಗಸ್ಟ್ 17ರಿಂದ ಡಿಸೆಂಬರ್ 15 ಅಧಿಕವಾದ ಖರ್ಚುಗಳು, ವೇಸ್ಟ್ಗಳು ಆಗುವಂಥ ಸಮಯ. ಲೆಕ್ಕಾಚಾರಗಳು ಸರಿಯಾಗಿರಲಿ. ಐಟಮ್ ತೊಗೊಂಬಂದಿದ್ರೆ ಎಷ್ಟು ತೊಗೊಂಬಂದಿದ್ದೀವಿ, ಎಷ್ಟು ಕೆ ಜಿ ತೊಗೊಂಬಂದಿದ್ದೀವಿ. ಮನೆ ಕಟ್ತೀವಿ ಅಂದರೆ ಮೆಟೀರಿಯಲ್ ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಎಷ್ಟು ಖರ್ಚಾಗಿದೆ, ಇದರಲ್ಲಿ ಹೆಚ್ಚಾಗಿ ಗಮನ ಕೊಡಲಿ. ಯಾಕೆಂತಂದರೆ ಆಗಸ್ಟ್ 17ರಿಂದ ಡಿಸೆಂಬರ್ 15 ಶುಭವಾಗಿ ಅಷ್ಟು ಇಲ್ಲ, ಗಮನ ಕೊಡಬೇಕಾಗ್ತದೆ. ಅದೇ ಸಮಯದಲ್ಲಿ ಮೇಷರಾಶಿಗೆ ಬರುವ ಭರಣಿ ನಕ್ಷತ್ರನ ತಗೊಂಡ್ರೆ ಲಾಭ 8 ಪಾಯಿಂಟ್ಸ್, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 2, ರಾಜಪೂಜಿತ 2, ರಾಜಕೋಪ 2, ಸುಖ ದುಃಖ 2. ನಿಮಗೆ ಈ ವರ್ಷದಲ್ಲಿ ಅಂತಂದರೆ ಈ ವರ್ಷದಲ್ಲಿ ವಿಶ್ವಾಸನಾಮ ಸಂವತ್ಸರದಲ್ಲಿ ಕಡಿಮೆನೇ 0 ಪಾರ್ಟ್ ಎಲ್ಲೂ ಇಲ್ಲ. ಅದರಿಂದ ಹೆಚ್ಚಾಗಿ ಭಯಪಡುವಂಥದ್ದಿಲ್ಲ. ಸರಿಯಾಗಿ ನೀವು ಪ್ಲಾನ್ ಮಾಡಿ ನಿಮ್ಮ ಕಾರ್ಯಗಳನ್ನ ಮಾಡೋದಾಗಿದ್ದರೆ ದೋಷಗಳು ಕಡಿಮೆ ಆಗಿಬಿಡ್ತದೆ. ಅದರಿಂದ ಧೈರ್ಯವಾಗಿರಿ. ನೀವು ಮಾಡುವ ಒಂದೊಂದು ರೂಪಾಯಿನೂ ಲೆಕ್ಕಕ್ಕೆ ಬರಬೇಕು, ಇನ್ವೆಸ್ಟ್ ಆಗಿರಬೇಕು. ಅದೇ ಥರ ಮೇಷರಾಶಿಯಲ್ಲಿರುವ ಕೃತಿಕಾ ನಕ್ಷತ್ರ 1ನೇ ಪಾದದವರೆಗೆ ಹೆಂಗಿದೆ ಹಂಗೆ ಅಂತ ನೋಡೋಣ. ರಾಶಿ ಕೇಳುವಂಥದ್ದೇ ನಾವು ಹೇಳುವ ಲಾಭ, ವ್ಯಯ, ಆರೋಗ್ಯ ಇಂಥದೆಲ್ಲ ವಿಷಯಗಳು. ಅದೇ ಥರ ನಿಮಗೂ ಲಾಭ 8, ವ್ಯಯ 14,
ಆರೋಗ್ಯ 2, ಅನಾರೋಗ್ಯ 2, ರಾಜಪೂಜಿತ 2, ರಾಜಕೋಪ 2, ಸುಖ 2, ದುಃಖ 2 ಅಂತದೆ. ನಕ್ಷತ್ರ ಕಂದಾಯದಲ್ಲಿ ಖಂಡಿತವಾಗಿ ಅಭಿವೃದ್ಧಿ ಇದೆ, ಅಂದರೆ ದೋಷಗಳಿಲ್ಲ. ದೋಷಗಳಿಲ್ಲದೆ ಇರೋದರಿಂದ ಈ ವರ್ಷದಲ್ಲಿ ಹೆಚ್ಚಾಗಿ ಕಷ್ಟಪಡುವಂಥದ್ದಿಲ್ಲ. ಆದರೆ ನಾವು ಸರಿಯಾಗಿ ಇನ್ವೆಸ್ಟ್ಮೆಂಟನ್ನು ಕರೆಕ್ಟಾಗಿ ಹಾಕಿ ಹೊಸಬರದ ಚೀಟಿಗಳು ಕಟ್ಟೋಕೆ ಹೋಗಬೇಡಿ. ಇದು ಭರಣಿ ನಕ್ಷತ್ರದವರಿಗೆ ಅಧಿಕವಾದ ಎಫೆಕ್ಟ್ ಉಂಟು. ಈ ರೀತಿಯಾಗಿ ಮೇಷರಾಶಿಗೆ ಹೆಂಗಿದೆ ಅಂತ ನಾವು ಈಗ ನೋಡಿದ್ವಿ. ಅದು ಮಾತ್ರ ಅಲ್ಲದೆ ವರ್ಷ ಭವಿಷ್ಯ ಅಂತ ಕೊಟ್ಟಿರೋದ್ರಲ್ಲಿ ಪಾರ್ಟ್ 1 ಅಂತ ಕೊಟ್ಟಿರ್ತೀವಿ. ಪಾರ್ಟ್ 1ರಿಂದ ಇನ್ನೂ ಹೋಗ್ತದೆ, ಎಷ್ಟು ಪಾರ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಗಮನಿಸಿ ಸೇರಿಸ್ಕೊಳ್ಳಿ. ಮೇಷರಾಶಿ ಭವಿಷ್ಯ ಮತ್ತು ವರ್ಷ ಭವಿಷ್ಯ ಪಾರ್ಟ್ 1 ಇದನ್ನು ಸೇರಿಸ್ಕೊಳ್ಳಿ. ಮೇಷರಾಶಿಯಲ್ಲಿ ಬರುವ ಅಶ್ವಿನಿ ನಕ್ಷತ್ರದವರಿಗೆ ಅಧಿಪತಿಯಾಗಿ ಕೇತು ಸರ್ಪಗ್ರಹ. ಹಂಗಾಗಿ ಸರ್ಪ ಹೋಮಗಳು ಪೂಜೆಗಳು ನಡೆದರೆ ಅದರಲ್ಲಿ ನೀವು ಪಾಲ್ಗೊಳ್ಕೋಬೋದು. ಅರೆ ಹಂಗಾಗಿ ಹೋಮ ಮಾಡಬೇಕಾ, ಮನೆಗೆ ತಂದು ಮಾಡಬೇಕಾ, ಅದೆಲ್ಲ ಬೇಕಾಗಿಲ್ಲ. ಚಿಕ್ಕ ಶನಿ ಶಾಂತಿ ಮಾಡ್ಕೊಳ್ಳಿ. ಈ ವರ್ಷದಲ್ಲಿ ಅಂದರೆ ಈ ವರ್ಷದಲ್ಲಿ ವಿಶ್ವಾವಸ್ಸು 2 ಅದನ್ನೇ. ಕುಜಗ್ರಹ ಮಿಥುನ ರಾಶಿಗೆ 21/1/2025 ಹೋಗುತ್ತದೆ. ಮಂಗಲನಾದ ಅಂಗಾರಕನನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಳ್ಳಿ. ಬುಧ ಮಕರ ರಾಶಿಗೆ 24ನೇ ತಾರೀಕು ಜಾನ್ವರಿಗೆ ಹೋಗುತ್ತದೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡುವಂಥದ್ದು ಏನಂದರೆ, ನಾವು ಫಸ್ಟೇ ಹೇಳಿದ್ವಿ, ಶನಿ ಅಸ್ತ ಸ್ಟಾರ್ಟ್ ಆಗೋದು. ಅಂದರೆ ನಿಮಗೆ ಶನಿ ಕಾಟ ಹಿಡಿದಿದೆ ಮೇಷರಾಶಿಯವರಿಗೆ. ಫೆಬ್ರವರಿ 28, 2025ರಿಂದ ಏಪ್ರಿಲ್ 1, 2025ವರೆಗೂ ಅಧಿಕವಾದ ದೋಷವಿದೆ. ಟೋಟಲಿ ಪೀರಿಯಡ್ ಅಂತಂದರೆ 33 ಡೇಸ್, ಅಂದರೆ 33 ದಿನಗಳು ದೋಷವಿದೆ ಅಷ್ಟೇ. 1 ತಿಂಗಳು ಗಾಳಿಯಲ್ಲಿ ಹೋದಂಗೆ ಹೋಗ್ಬಿಡ್ತದೆ, ನೀರಲ್ಲಿ ಹೋದಂಗೆ ಹೋಗ್ಬಿಡ್ತದೆ. ಯಾಕೆಂದರೆ ಶನಿ ಕೂತಿರುವಂಥದ್ದು ಮೀನರಾಶಿಯಲ್ಲಿ, ಜಲರಾಶಿಯಲ್ಲಿ. ಈ ಸಮಯಗಳಲ್ಲಿ ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ 1ನೇ ಪಾದದವರೆಗೂ ಸೇರುತ್ತದೆ. ಆದ್ದರಿಂದಾಗಿ ಇದರಲ್ಲಿ ಗಮನ ಕೊಟ್ಟರೆ ಖಂಡಿತವಾಗಿ ಶುಭವೇ. ನೀವು ಕೂಡ ಇದೇ ಸಮಯದಲ್ಲಿ ಬರುವ ವರ್ಷ ಭವಿಷ್ಯ ಅಂತ ಒಂದು ವಿಷಯ ಬರುತ್ತದೆ, ಪಾರ್ಟ್ 1 ಅಂತ, ಅದನ್ನು ನೋಡಿಕೊಳ್ಳಿ. ಯಾಕೆಂತಂದರೆ ಅದರಲ್ಲಿ ಮುಹೂರ್ತ ದಿನಗಳು ಬರುತ್ತದೆ. ಅಂದರೆ ಹೆಣ್ಣುಮಕ್ಕಳು ಹೆರಿಗೆ ಆಗಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಎಲ್ಲನೂ ಹುಡುಕೋಕ್ಕಾಗಲ್ಲ, ಅದು ಡೈರೆಕ್ಟಾಗಿ ಬಂದು ಕೇಳಬೇಕಾಗ್ತದೆ. ಆಗಬಾರದ ಮಕ್ಕಳು ಹುಟ್ಟಬಾರದ ದಿನಗಳು ಅಂತ ಕೆಲವರು ಕೊಟ್ಟಿರ್ತೀವಿ. ಯಾಕೆಂತಂದರೆ ಇದು ಮುಂದೆ ದುಡ್ಡು ಕಾಸಿನ ವಿಷಯದಲ್ಲಿ ಮಕ್ಕಳು ಕಷ್ಟಗಳನ್ನು ಅನುಭವಿಸುತ್ತಾರೆ ಅಂತ. ಮಕ್ಕಳು ಕಷ್ಟಗಳನ್ನು ಅನುಭವಿಸ್ತಾರೆ ಅಂತಂದರೆ ತಂದೆ ತಾಯಿಯೂ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ಅರ್ಥವೇ. ಆದ್ದರಿಂದ ಪಾರ್ಟ್ 1 ನೋಡ್ಕೊಳ್ಳಿ. ಆಮೇಲೆ ಪಾರ್ಟ್ 2, 3 ಅಂತ ಅದು ಮುಂದೆ ಹೋಗ್ತಾ ಇರುತ್ತದೆ ಈ ವರ್ಷ ಭವಿಷ್ಯ. ಈಗ ಮೇಷರಾಶಿಗೆ ಇಷ್ಟೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಪದೇ ಪದೇ ಅಂತೀವಿ, ಮೇಷರಾಶಿಯವರು ಅಂದರೆ 3 ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ, ಅದರ ಜೊತೆಯಲ್ಲಿ ವರ್ಷ ಭವಿಷ್ಯವನ್ನು ನೋಡಿಕೊಳ್ಳಿ. ನಾಳೆ ನಾಡಿದ್ದು ಬಂದಾಗ ವೃಷಭ ರಾಶಿಗೆ ಬರುತ್ತದೆ, ಅವರು ಕೂಡ ವರ್ಷ ಭವಿಷ್ಯ ಅದನ್ನು ಸೇರಿಸ್ಕೊಂಡು ಪಾರ್ಟ್ 2 ಬಂದರೆ ಅದನ್ನು ನೋಡ್ಕೋಬೇಕು. ಹಂಗಾಗಿ ಮೇಷರಾಶಿಯಾಗಲಿ ವೃಷಭ ರಾಶಿಯಾಗಲಿ ವರ್ಷ ಭವಿಷ್ಯ ಅಂತ ನಾವು ಏನೆಲ್ಲ ಕೊಟ್ಟಿರ್ತೀವೋ ಅದನ್ನ ಎಲ್ಲನೂ 1 to 10, 1 to 12, 1 to 8 ಗೊತ್ತಿಲ್ಲ, ಅದನ್ನು ಸೇರಿಸೇ ನೋಡಬೇಕಾಗ್ತದೆ. ಮೇಷರಾಶಿಯವರು ಅಂದರೆ 3 ನಕ್ಷತ್ರಗಳು ಕೂಡ 7/12/2025ನೇ ದಿನ ಅಂದರೆ ಡಿಸೆಂಬರ್ 7 ಆ ಸಮಯದಲ್ಲಿ ಕುಜಶಾಂತಿ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿಕೊಳ್ಳಿ. ಇಷ್ಟೆಲ್ಲ ನಾವು ಹೇಳಿದ್ರೂ ಅವರವರು ಹುಟ್ಟಿರುವ ಜಾತಕದ ಮೇಲೆ ದಶಾಭುಕ್ತಿಯ ಅಂತರ್ಭುಕ್ತಿಯಿಂದ ಬರುತ್ತದೆ. ಏಕವಿಂಶತಿ ದೋಷಗಳು ಅಂತ ಇರುತ್ತದೆ. ಲಗ್ನಾಧಿಪತಿ, ಅಷ್ಟಮಾಧಿಪತಿ ಅಂದರೆ ನಷ್ಟಸ್ಥಾನಾಧಿಪತಿಗಳನ್ನು ನೋಡಿನೇ ಭವಿಷ್ಯ ಹೇಳೋಕ್ಕಾಗುತ್ತೆ ಪೂರ್ತಿ. ಅದನ್ನು ತೋರಿಸ್ಕೊಳ್ಳೋದೇ ಉತ್ತಮ. ಮೇಷರಾಶಿಯವರಿಗೆಲ್ಲ ಧನ್ಯವಾದಗಳು. ನೆಕ್ಸ್ಟ್ ಬೇರೆ ಬೇರೆ ರಾಶಿಗಳಿಗೂ ಬರುತ್ತದೆ. ಪದೇ ಪದೇ ಅಂತೀವಿ, ವರ್ಷ ಭವಿಷ್ಯ ಪಾರ್ಟ್ 1 ಬಿಟ್ಟಿದ್ವಿ, ಅದನ್ನು ನೋಡ್ಕೊಳ್ಳಿ.
ಹಂಗಾಗಿ ಪಾರ್ಟ್ 1 ಪಾರ್ಟ್ 2 ಅಂತ ಅದು ಎಲ್ಲಿವರೆಗೆ ಹೋಗುತ್ತೋ ಅದನ್ನು ಸೇರಿಸೇ ನೋಡ್ಕೋಬೇಕು. ಹಂಗಾಗಿ ಅದು ಡೈಲಿ ವಿಷಯಗಳು ಅಂತ ಸ್ವಲ್ಪ ಸ್ವಲ್ಪ ಬರುತ್ತದೆ, ನೋಡ್ಕೊಳ್ಳಿ. ವರ್ಷ ಭವಿಷ್ಯ ಅನ್ನೋದು ಒಂದು ವಿಚಿತ್ರವಾದ ಕ್ಯಾಲ್ಕುಲೇಷನ್ ಎಲ್ಲ ತಗೊಂಡು ಇದನ್ನು ಮಾಡಿದ್ದೀವಿ. ಮೇಷರಾಶಿಗೆ ಸಪ್ರೇಟ್ ಇರುತ್ತದೆ ಮತ್ತು ಮೀನರಾಶಿಯವರೆಗೂ ಒಂದೊಂದು ರಾಶಿಗೂ ಸಪ್ರೇಟ್ ಇರುತ್ತದೆ. ಇದರ ಜೊತೆಯಲ್ಲಿ ಇದು ಒಂದು ವಿಶೇಷ ಕೊಡುಗೆ, ಇದನ್ನು ಸೇರಿಸಿ ನೋಡ್ಕೊಳ್ಳಿ. ಫಸ್ಟ್ ಮುಹೂರ್ತದಿಂದ ಸ್ಟಾರ್ಟ್ ಮಾಡೋಣ. ಈ ವರ್ಷದಲ್ಲಿ 23/4/2025 ಒಂದು ವಿಶೇಷ ದಿನ, ಶುಭ ಕಾರ್ಯಗಳು ಮಾಡೋಕ್ಕೆ. 30/4/2025 ವಿಶೇಷ ದಿನ. 9/5/2025, 11/5/2025, 2/6/25, 5/6/2025, 8/6/2025, 2/7/2025, 7/7/2025, 19/10/2025 ಮತ್ತು ಫೆಬ್ರವರಿ ತಿಂಗಳು ಅಂದರೆ 2026ರಲ್ಲಿ ಫೆಬ್ರವರಿ ತಿಂಗಳು 6ನೇ ತಾರೀಕು ಒಂದು ಮುಹೂರ್ತ ದಿನ. ಅದೇ ಥರ ಫೆಬ್ರವರಿ 20 ಕೂಡ ಶುಭ ದಿನವೇ. ಫೆಬ್ರವರಿ 26 ಇದು 2026 ಮತ್ತು ಮಾರ್ಚ್ ತಿಂಗಳು 8ನೇ ತಾರೀಕು 2026. ಇದೆಲ್ಲ ಈ ವರ್ಷಗಳಲ್ಲಿ ಶುಭವಾಗಿದೆ ಅಂತ, ಶುಭ ಮುಹೂರ್ತಗಳು ಅಂತ. ಯಾಕೆಂದರೆ ಶುಭ ಮುಹೂರ್ತದಿಂದ ಪ್ರಾರಂಭ ಮಾಡೋಣ ಅಂತಲೇ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಗಮನಿಸಿ. ಇದೆಲ್ಲ ಒಂದು ವರ್ಷಕ್ಕೆ ಬೇಕಾಗಿರೋ ವಿಷಯಗಳು. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ಫಸ್ಟ್ ಗುರುವನ್ನು ತಗೊಳ್ಳೋಣ. ಇದರಲ್ಲಿ ಈ ವರ್ಷದಲ್ಲಿ ಫೆಬ್ರವರಿ ತಿಂಗಳು 4ನೇ ತಾರೀಕು 2025ಗೆ ವಕ್ರ ನಿವೃತ್ತಿ, ವಕ್ರ ನಿವಾರಣ. ಜುಪಿಟರ್ ಬಿಕಮ್ಸ್ ಪ್ರಾಗ್ರೆಸ್ ಆ್ಯಂಡ್ ಅಂದರೆ ವಕ್ರ ನಿವೃತ್ತಿ ಫೆಬ್ರವರಿ ತಿಂಗಳು 4ನೇ ತಾರೀಕು 2025ಕ್ಕೆ ಮುಗೀತದೆ. ಇದನ್ನು ಒಟ್ಟು ದಿನಗಳು ಡ್ಯೂರೇಷನ್ ಆಫ್ ದಿ ಜುಪಿಟರ್ 119 ಅಂದರೆ 119 ದಿನಗಳಿತ್ತು. ಇದು ಕಳೆದೋಯ್ತು ಅಂತ ಇಟ್ಕೊಳ್ಳೋಣ. ಆದರೆ ಜೂನ್ ತಿಂಗಳ 13ನೇ ತಾರೀಕು 2025 ಶುಕ್ರವಾರದಿಂದ ಜುಲೈ ತಿಂಗಳು 7ನೇ ತಾರೀಕು 2025ವರೆಗೂ ಗುರು ಹಸ್ತ ಅಂದರೆ ಮುಹೂರ್ತ ಕಾರ್ಯಗಳು ಇಲ್ಲ ಅಂತ. ಹಂಗಾಗಿ ಜೂನಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಜೂನಲ್ಲೂ ಕೂಡ 13ನೇ ತಾರೀಕಿನ ಮೇಲೆ ಖಂಡಿತವಾಗಿ ಜುಲೈ 7ವರೆಗೂ ಮುಹೂರ್ತಗಳಿಲ್ಲ. ಜುಲೈ 7ರಿಂದ ಮುಹೂರ್ತಗಳಿದೆ ಅಂತ ನಾವು ಫಸ್ಟೇ ಕೊಟ್ಟಿದ್ದೀವಿ. ಅದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಮತ್ತೆ ಅದನ್ನು ಕೇಳ್ಕೊಳ್ಳಿ. ಗುರು ವಕ್ರಕ್ಕೆ ಬರೋದು ಅಕ್ಟೋಬರ್ ತಿಂಗಳು 9ನೇ ತಾರೀಕು 2024ರಿಂದ ಸ್ಟಾರ್ಟ್ ಆಗಿತ್ತು. ಅದೇ ಥರ ಗುರು ರಿಟ್ರೋಗ್ರೇಡ್ ಅನ್ನುವ ವಕ್ರ ನವೆಂಬರ್ ತಿಂಗಳು 11ನೇ ತಾರೀಕು 2025 ಆ ದಿನದಲ್ಲಿ ಇದೆ. ಅಂದರೆ ವಕ್ರವಿದೆ. ಎಲ್ಲಿವರೆಗೂ ಅಂತಂದರೆ ಮಾರ್ಚ್ ತಿಂಗಳು 11ನೇ ತಾರೀಕು ಬರುವ ವರ್ಷ 2026 ಅಲ್ಲಿಯವರೆಗೂ ಗುರು ವಕ್ರ. ಗುರು ಹಸ್ತ ಆಗುವ ಕಾಲಕ್ಕೆ ನಕ್ಷತ್ರಗಳು ಒಟ್ಟು 3 ನಕ್ಷತ್ರಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ. ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಮತ್ತು ನ್ಯೂಮರಾಲಜಿ ಪ್ರಕಾರ, ಆಸ್ಟ್ರೋ ನ್ಯೂಮರಾಲಜಿಯಲ್ಲಿ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿದವರಲ್ಲ. ಈಗ ನಾವು ಕೊಟ್ಟಿರುವಂಥ ಕಾಲಗಳಲ್ಲಿ ಅಂದರೆ ಸಮಯದಲ್ಲಿ ಅಂದರೆ ಆ ಡೇಟ್ ವೈಸ್ ಪೂಜೆ ಮಾಡಿಕೊಳ್ಳೋದು ಸ್ವಲ್ಪ ನಿಧಾನವಾಗಿರುವಂಥದ್ದು ಉತ್ತಮ. ಯಾಕೆಂತಂದರೆ ವಕ್ರವು ಬೇರೆ ರೀತಿಯಾದ ಗುಣಗಳನ್ನು ಕೊಡುತ್ತದೆ. ಹಸ್ತ ಪವರ್ನ ಕಡಿಮೆ ಆಗಿಬಿಡುತ್ತದೆ. ಆದ್ದರಿಂದ ಇದರಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ನಾವು ಹೇಳಿದಂತೆ ಜೂನ್ ತಿಂಗಳ 13ರಿಂದ ಮುಹೂರ್ತಗಳಿಲ್ಲ, ಮನಸ್ಸಲ್ಲಿಟ್ಕೊಳ್ಳಿ. ಇದೇ ಥರ ಇನ್ನೊಂದು ಗುರುವಾದ ಶುಕ್ರಾಚಾರ್ಯರು ಅಂದರೆ 6, 15, 24ಕ್ಕೆ ಸಂಬಂಧಪಡುವಂಥ ದೇವರು ಮತ್ತು ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರವನ್ನು ಸೇರಿದವರಲ್ಲ. ಮಾರ್ಚ್ 18ನೇ ತಾರೀಕು 2025ರಿಂದ ಮಾರ್ಚ್ 23, 2025
ಇಲ್ಲಿಯವರೆಗೂ ಅಸ್ತದ ದೋಷವಿದೆ. ಅಸ್ತ ಅಂತಂದರೆ ಸುಟ್ಟೋಗೋದು ಅಂತ, ಅಂದರೆ ಸೂರ್ಯನು ಶುಕ್ರನ ಅಸ್ತದಲ್ಲಿ ಬರುತ್ತದೆ, ಆದ್ದರಿಂದ ಶುಕ್ರ ಸುಡುತ್ತದೆ. ಈ 6 ದಿನಗಳು ಟೋಟಲ್. ಇಂಥ ದಿನಗಳಲ್ಲಿ ಖಂಡಿತವಾಗಿಯೂ ನಾವು ಫಸ್ಟೇ ಹೇಳುವ 6ನೇ ತಾರೀಕಲ್ಲಿ ಹುಟ್ಟಿದವರು, 15ನೇ ತಾರೀಕಲ್ಲಿ ಹುಟ್ಟಿದವರು, 24ನೇ ತಾರೀಕಲ್ಲಿ ಹುಟ್ಟಿದವರು ಮತ್ತು ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಲ್ಲಿ ಹುಟ್ಟಿದವರೆಲ್ಲ ಕೇರ್ ತಗೊಳ್ಳಿ, ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಯಾರು ಜಾತಕದಲ್ಲಿ ಶುಕ್ರನು ಕೆಟ್ಟಿರುತ್ತದೋ ಅವರೆಲ್ಲ ಪೂಜೆ ಮಾಡ್ಕೊಳ್ಳಿ. ಈ ರೀತಿಯಾಗಿರುತ್ತದೆ. ಮತ್ತು ಡಿಸೆಂಬರ್ ತಿಂಗಳು 12ನೇ ತಾರೀಕು 2025ರಿಂದ ಮುಂದಿನ ವರ್ಷ ಜನವರಿ ತಿಂಗಳು 30ನೇ ತಾರೀಕುವರೆಗೂ ಶುಕ್ರಾಸ್ತವಿದೆ. ಹಂಗಾಗಿ ಇದರಲ್ಲೂ ಕೂಡ ಈಗ ಕೊಟ್ಟಿರೋ ಈ ಸಮಯದಲ್ಲೂ ಕೂಡ ಶುಕ್ರನ ಪೂಜೆ ಮಾಡ್ಕೊಳ್ಳಿ. ಶುಕ್ರನ ಅಂಶಗಳು ಅಂತಂತ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರು ಖಂಡಿತವಾಗಿಯೂ 6, 15, 24ನೇ ತಾರೀಕಲ್ಲಿ ಹುಟ್ಟಿದವರು ಇಂಥವರೆಲ್ಲ ಖಂಡಿತ ಪೂಜೆಯು ಪರಿಹಾರವು ಮಾಡ್ಕೋಬೇಕು. ಇದನ್ನು ಒಂದೊಂದು ರಾಶಿಗೆ ಹೇಳುವ ಆ ವಿಷಯಗಳಲ್ಲಿ ಕೊಡೋಕ್ಕಾಗಲ್ಲ, ಯಾಕೆಂದರೆ ಇದು ಬೇರೆ ಅದು ಬೇರೆ. ಹಂಗಾಗಿ ಇಂಥದನ್ನು ನೀವು ಮಾಡಿಕೊಳ್ಳುವಂಥದ್ದು, ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಮತ್ತು ಬೇರೆ ಬೇರೆ ವಿಷಯಗಳನ್ನ ಇನ್ನೂ ನಾವು ಗಮನಿಸಿದರೆ 13/4/2025 ಭಾನುವಾರದಿಂದ ರಿಟ್ರೋಗ್ರೇಡ್ ಮೋಷನ್ ಉಂಟು, ಅಂದರೆ 43 ದಿನಗಳು. ಅಕ್ಟೋಬರ್ ತಿಂಗಳು 3ನೇ ತಾರೀಕು 2026ರಿಂದ ಇದು ವಕ್ರಗತಿ ಶುಕ್ರನಿಗೆ. ಆದ್ದರಿಂದಾಗಿ ಶುಕ್ರ ಶಾಂತಿ ಈ ಸಮಯದಲ್ಲೂ ಮಾಡಿಕೊಳ್ಳಿ. ಶುಕ್ರನಿಗೆ ಸಂಬಂಧಪಡುವಂಥದ್ದು ನಾನು ಫಸ್ಟೇ ಹೇಳಿದಂತೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರು, 6, 15, 24ನೇ ತಾರೀಕಲ್ಲಿ ಹುಟ್ಟಿದವರು ಮತ್ತು ನಾವು ಕೊಡುವ ನವೆಂಬರ್ 14, 2025 ಅಲ್ಲಿಂದಲೂ ಒಂದು 2-3 ದಿನ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದೇ ಥರ ನವೆಂಬರ್ 14, 2026 ಈ ಸಮಯದಲ್ಲೂ ಕೂಡ ಶುಕ್ರ ಶಾಂತಿ ಮಾಡಿಕೊಳ್ಳಿ. ಒಟ್ಟು 42 ದಿನಗಳು ದೋಷವಿದೆ ಅಂತ. ಶನಿದೇವರನ್ನ ತಗೊಂಡ್ರೆ ಶನಿದೇವರು ಈ ವರ್ಷ ಅಸ್ತ ಪ್ರಾರಂಭ ಫೆಬ್ರವರಿಯಲ್ಲೇ ಪ್ರಾರಂಭವಾಯಿತು. ಇದು ಎಂಡಾಗೋದು ಏಪ್ರಿಲ್ 1 ಅಂತ ಇತ್ತು. ಹಂಗಾಗಿ ಟೈಮ್ ಮುಗಿದೋಯ್ತು ನಮಗೆ. ಶನಿ ಅಸ್ತದ ಬಗ್ಗೆ ಯೋಚನೆ ಮಾಡುವಂತಿಲ್ಲ. ಈ ರೀತಿಯಾಗಿ ಈ ವರ್ಷದಲ್ಲಿ ಇರುವ ಕೆಲವು ವಿಷಯಗಳನ್ನ ನೋಡಿದ್ವಿ. 30ನೇ ತಾರೀಕು ಶುಭ ದಿನ, ಶುಭ ಕಾರ್ಯಗಳನ್ನ ಮಾಡುವಂಥ ದಿನ ಅಂತ. ಅದೇ ಥರ 9ನೇ ತಾರೀಕು 5ನೇ ತಿಂಗಳು ಶುಕ್ರವಾರ ದಿನ ಬರುತ್ತದೆ. ಈ ದಿನ ಒಂದು ಶುಭ ದಿನವಾಗಿದೆ. ಲಾಭವು ಅನುಕೂಲವು ಕೂಡಿ ಬಂದಿರುವಂಥ ದಿನವಿದು. ಇದು ರಾತ್ರಿಯವರೆಗಿರುತ್ತದೆ. ಇದೆಲ್ಲ ಮುಹೂರ್ತ ದಿನಗಳ ಲೆಕ್ಕಕ್ಕೆ ಇಟ್ಕೋಬೇಕು. ಆದ್ದರಿಂದ ಇದನ್ನು ಸ್ವಲ್ಪ ಡೀಟೇಲ್ ಕೊಟ್ಟಿದ್ವಿ. ಮತ್ತು ಇನ್ನೊಂದು ದಿನ ಅಂದರೆ ಶುಭ ದಿನವಾಗಿ ಕೊಡೋಣ. ಇದರಲ್ಲಿ ಬರುವಂಥ ತಿಂಗಳು 11/5/2025 ಭಾನುವಾರ. ಇದರಲ್ಲೂ ಕೂಡ ಇದು ಶುಭ ದಿನವಾಗಿದೆ. ಶುಭ ಕಾರ್ಯಗಳನ್ನು ಮಾಡಬಹುದು, ಮುಹೂರ್ತ ಮುಂದಾದ ಕಾರ್ಯಗಳನ್ನು ಮಾಡಬಹುದು. 2/6/2025 ಸೋಮವಾರ, ಶುಕ್ಲ ಪಕ್ಷ. ಇವತ್ತು ಧೂಮಾವತಿ ಜಯಂತಿ ಇದೆ. ದೇವಿ ಪೂಜೆ ಮಾಡುವಂಥದ್ದು ಉತ್ತಮ. ಸಪ್ತಮಿ ತಿಥಿ ಇದೆ. ಹಂಗಾಗಿ ಶುಭ ದಿನವಾಗಿದೆ ಇದು. ಮತ್ತು 5/6 ಗುರುವಾರ ದಿನ. ಈ ದಿನವೂ ಕೂಡ ಇದನ್ನು ದಶಮಿ ಬರುತ್ತದೆ. ಆದರೆ ಇವತ್ತು ಪಾಪಹರ ದಶಮಿ. ಮಾಡಿದ ಪಾಪಗಳೆಲ್ಲ ಹೋಗುವ ದಿನ. ದೇವರು ಪೂಜೆ ಮಾಡಿ, ಅವರವರ ಜನ್ಮಲಗ್ನ ಜನ್ಮ ನಕ್ಷತ್ರದ ಮೇಲೆ ಮಾಡಿ. ಜ್ಯೇಷ್ಠದ ಶುಕ್ಲ ದಶಮಿ ಇದೆ. ಇವತ್ತಿನ ದಿನಕ್ಕೆ ಸ್ವಲ್ಪ ಚೆನ್ನಾಗಿರುತ್ತದೆ. ಆದರೂ ಅಂದರೆ ಹಸ್ತ ನಕ್ಷತ್ರ ಇರುವವರೆಗೂ ಚೆನ್ನಾಗಿರುತ್ತದೆ. ನೆಕ್ಸ್ಟ್ ನೋಡುವಂಥದ್ದು 8/6/2025. ಇವತ್ತಿನ ದಿನ ಕೂಡ ಮೃತ್ಯುಂಜಯ ಪ್ರದೋಷ. ಯಾರೆಲ್ಲ ಆರೋಗ್ಯದಲ್ಲಿ ತೊಂದರೆ ಇರುತ್ತದೋ ಅವರೆಲ್ಲ
ಮೃತ್ಯುಂಜಯ ಪೂಜೆಗಳು ಮಾಡ್ಕೋಬೋದು, ಜಪ ಮಾಡ್ಬೋದು. ನಾವು ಫಸ್ಟೇ ಹೇಳಿದಂತೆ ಇಷ್ಟೆಲ್ಲ ಬಂದ ಮೇಲೆ ಇದು 8ನೇ ತಾರೀಕಿಗೆ ಮುಗುತ್ತದೆ. 13/6/2025ರಿಂದ 24/7/2025ವರೆಗೂ ಗುರುವನ್ನು ಪೂಜಿಸಿ. ಮುಹೂರ್ತ ಕಾರ್ಯಗಳಿಲ್ಲ. 3, 12, 21, 30 ಈ ತಾರೀಖಲ್ಲಿ ಹುಟ್ಟಿದವರು, ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಇವರೆಲ್ಲನೂ ಪೂಜೆ ಮಾಡಿಕೊಳ್ಳಿ, ಗುರುವನ್ನು ಪೂಜೆ ಮಾಡಿಕೊಳ್ಳಿ. ಮತ್ತಷ್ಟು ಇನ್ನೂ ಕೆಲವು ವಿಷಯಗಳು ಹಂಗೆ ಅಂತಂದರೆ 7/7/2025 ಇವತ್ತು ಅನುರಾಧ ನಕ್ಷತ್ರವಿದೆ. ವಸುದೇವ ದ್ವಾದಶಿ ಅಂತ ಇದನ್ನು ಅಂತೀವಿ. ಇದು ಒಂದು ರೀತಿಯಾದ ವಿಷಯವಾದರೂ ಆಷಾಢ ಮಾಸ ಆದ್ದರಿಂದ ಆಷಾಢ ಪೂಜೆಗಳು ಮಾಡುವವರು ಇದ್ದಾರೆ. ಕೆಲವರಿಗೆ ನಮ್ಗೆ ಗೊತ್ತೇ ಇರಲ್ಲ. ಆದರೆ ಆಷಾಢ ಶುಕ್ಲ ದ್ವಾದಶಿ ಅಂತ ಇರೋದರಿಂದ ಸ್ವಲ್ಪ ಪೂಜೆಯು ಪರಿಹಾರಗಳು ಮಾಡ್ಕೋಬೋದು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಮುಹೂರ್ತಕ್ಕೆ ಜಂಪ್ ಆಗ್ಬಿಡುತ್ತದೆ. ಆಗಸ್ಟ್ ತಿಂಗಳು 28ನೇ ತಾರೀಕು ಹೋಗುತ್ತದೆ. ಅವತ್ತು ಸ್ವಾತಿ ನಕ್ಷತ್ರವಿದೆ ದಿನ ಪೂರ್ತಿ. ಸ್ವಾತಿ ನಕ್ಷತ್ರ ಆ ದಿನದಲ್ಲಿ ಕಾರ್ಯ ಲಾಭವನ್ನು ಕೊಡೋದರಿಂದ ಇದೆಲ್ಲ ಮುಹೂರ್ತ ದಿನಗಳು ಅಂತ ಕೊಟ್ಟಿರ್ತೀವಿ. 25/9/2025 ಗುರುವಾರ ದಿನ ಅಮೃತವಿದೆ, ಕಾರ್ಯ ಲಾಭವಿದೆ. ಇದೆಲ್ಲ ಆವತ್ತು ಸ್ವಾತಿ ನಕ್ಷತ್ರ ಮಹಾನಕ್ಷತ್ರವಿದೆ. ಮಹಾನಕ್ಷತ್ರದಲ್ಲಿ ಹುಟ್ಟಿದವರಿಗೆ, ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮತ್ತು ಮೃಗಶೀರ್ಷ, ಮಕ್ಕೆ, ಸ್ವಾತಿ, ಅನುರಾಧದಲ್ಲಿ ಹುಟ್ಟಿದವರಿಗೂ ಇದು ಒಂದು ಶುಭ ದಿನ. ಅದೇ ಥರ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೂ ಕೂಡ ಇದು ಉಪಯೋಗ ಆಗುತ್ತದೆ. ಇದೆಲ್ಲ ಮುಹೂರ್ತ ದಿನಗಳಲ್ಲಿ ಲೆಕ್ಕಕ್ಕೆ ಸೇರುತ್ತದೆ. ಫಸ್ಟೇ ನಾವು ಹೇಳಿದ್ವಿ ಇದೆಲ್ಲ ನೋಡಿಕೊಂಡು ಮಾಡಿಕೊಳ್ಳಿ ಅಂತ. ಇದರಲ್ಲಿ ವಿಶೇಷವಾಗಿ ಇನ್ನೂ ಕೆಲವು ವಿಷಯಗಳಿಗೆ ನಾವು ಬರೋಣ. ಏನೆಲ್ಲ ಇರುತ್ತದೆ ಹಂಗೆ ಅಂತಂದರೆ, ಪಂಚಮಿ ದಿನ ವಿಶೇಷವಾಗಿರುತ್ತದೆ, ದಶಮಿ ದಿನ ವಿಶೇಷವಾಗಿರುತ್ತದೆ ಯಾವತ್ತು. ಅದೇ ಥರ ಒಳ್ಳೆಯ ನಕ್ಷತ್ರಗಳು ಕೂಡಬೇಕಾಗುತ್ತದೆ. ಇಲ್ಲ ಅಂತಂದರೆ ಅದೆಲ್ಲ ಉಪಯೋಗ ಇಲ್ಲದೆ ಆಗುತ್ತದೆ. 27 ಮಾರ್ಚ್, 28, 29 ಇಲ್ಲಿಯವರೆಗೂ ದೋಷಗಳಿರುತ್ತವೆ. 27 ಏಪ್ರಿಲಲ್ಲಿ ಅಮಾವಾಸ್ಯೆ ಇರುತ್ತದೆ. 26, 27 ಮೇ ಅಮಾವಾಸ್ಯೆ ಇದೆ. 24, 25 ಜೂನ್ ಅಮಾವಾಸ್ಯೆ ಇದೆ. 23, 24 ಜುಲೈ ಅಮಾವಾಸ್ಯೆ ಇದೆ. ಈ ಸಮಯಗಳಲ್ಲಿ ಪಿತೃ ಕಾರ್ಯಗಳನ್ನ ಮಾಡಿಕೊಳ್ಳಿ. 12 ಏಪ್ರಿಲ್ 2025 ಹುಣ್ಣಿಮೆಯ ದಿನ. 12 ಮೇ ಹುಣ್ಣಿಮೆಯ ದಿನ. 10, 11 ಜೂನ್ ತಿಂಗಳು ಹುಣ್ಣಿಮೆಯ ದಿನ. ಜುಲೈ ತಿಂಗಳು 9, 10 ಹುಣ್ಣಿಮೆಯ ದಿನ. ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಉತ್ತಮ ದಿನಗಳು, ಉತ್ತಮ ಸಮಯವು. ನಾನು ಫಸ್ಟ್ ಹೇಳಿವೆ ಆಷಾಢ ತಿಂಗಳಲ್ಲಿ ದೇವರನ್ನ ಪೂಜೆ ಮಾಡ್ಬೋದು, ಮುಹೂರ್ತ ಕಾರ್ಯಗಳಿಲ್ಲ. ಹಂಗಾಗಿ 26/6/2025ರಿಂದ 10/7/2025 ಮತ್ತು 11/7/2025ರಿಂದ 24/7/2025 ಸೂತಕ ಆಷಾಢ ತಿಂಗಳಿರೋದರಿಂದ ಗಮನ ಕೊಡಿ. 7 ನವೆಂಬರ್ 2025ರಿಂದ 26/3/2026ವರೆಗೂ ಕುಜಾಸ್ತ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿಕೊಳ್ಳಿ. ಭೂಮಿ ಸಂಬಂಧಪಡುವ ವಿಷಯಗಳಲ್ಲಿ ತೊಂದರೆ ಇದ್ದರೆ ಈ ಸಮಯಗಳಲ್ಲೆಲ್ಲ ಕುಜನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಇದು ಪರಿಹಾರ ಮಾಡಿಕೊಳ್ಳುವಂಥ ವಿಧಾನಗಳು ಅಂತ. ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. 21/1/2025 ಅಂದರೆ ಅದೆಲ್ಲ ಕಳೆದೋಗಿರೋದು, ಸುಮ್ಮನೆ ಒಂದು ಲೆಕ್ಕಕ್ಕೆ ತೊಗೊಂಡಿದ್ವಿ ಅಲ್ಲಿಂದ ಅಂತ. ಆದರೂ 13/4/2025 ಮಕ್ಕಳಾಗಬಾರ್ದು. 18/4/25 ಮಕ್ಕಳಾಗಬಾರ್ದು. 10/5/2025 ಮಕ್ಕಳಾಗಬಾರ್ದು. 18/5/2025 ಮಕ್ಕಳಾಗಬಾರ್ದು. ಇವತ್ತು ಏನಿರುತ್ತೆ ಅಂದರೆ ಷಷ್ಠಾಷ್ಟಮ ದೋಷಗಳಿರುತ್ತದೆ ಅಂತ. ಹಂಗಾಗಿ ಹುಟ್ಟುವ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ತೊಂದರೆ ಇರುತ್ತದೆ. ಅದರಿಂದ ಈ ದಿನಗಳನ್ನು ಅವಾಯ್ಡ್ ಮಾಡಿ. 9/6/2025, 14/6/2025, 6/7/2025, 11/7/2025, 2/8/2025, 38/2025, 4/9/2025, 26/9/2025, 1/10/2025 ಇದೆಲ್ಲ ಮಕ್ಕಳು ಆಗೋಕ್ಕೆ ಶುಭವಲ್ಲ.